ಡಿಕೆ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಲೋಕಭವನ. ಪದಗ್ರಹಣ ಕಾರ್ಯಕ್ರಮಕ್ಕೆ ವಾಸ್ತು ಟಚ್. Dedication. I don't tell it was not a dream. It was a dedication. Dedication with hard work. So it was a tough, troubling. ಇದು ಕನಸಲ್ಲ, ಸಮರ್ಪಣೆ, ಕಠಿಣ ಶ್ರಮ. ಮುಂದಿನ ಹಾದಿ ಸುಲಭ ಇಲ್ಲ ಎಂದ ಡಿಕೆ, ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ತೇನೆಂದು ಶಪಥ. ಇಂದು ಬೆಳಗ್ಗೆ 10 ಗಂಟೆಗೆ ಫೈನಲ್ ಪಟ್ಟಿ ಗೊತ್ತಾಗುತ್ತೆ. ಆಹ್ವಾನ ಕೊಟ್ಟವರು ಲೋಕಭವನಕ್ಕೆ ಬರ್ತಾರೆ. ಬೆಂಗಳೂರಿನಲ್ಲಿ ಡಿಕೆಶಿ ಹೇಳಿಕೆ. ತಡರಾತ್ರಿ ಅಜ್ಜಯ್ಯನ ದರ್ಶನ ಪಡೆದ ಡಿಕೆ 2 ಗಂಟೆಗೂ ಹೆಚ್ಚು ಕಾಲ ಕುಟುಂಬ ಸಮೇತ ಪೂಜೆ. ಸ್ವಾಮೀಜಿ ಜೊತೆ ಸುದೀರ್ಘ ಚರ್ಚೆ. ಪರಮೇಶ್ವರ್ಗೆ ಒಲಿಯಿತ ಡಿಸಿಎಂ ಸ್ಥಾನ. ಮಂತ್ರಿ ಪಟ್ಟಕ್ಕಾಗಿ ಆಕಾಂಕ್ಷಿಗಳ ಕೊನೆ ಕ್ಷಣದ ಸರ್ಕಸ್. ದಿಲ್ಲಿ ಖಾಲಿ ಮಾಡಿದ ಶಾಸಕರು. ಡಿಕೆ ಜೊತೆ 10 ರಿಂದ 15 ಮಂದಿ ಪ್ರಮಾಣ ವಚನ ಮಾಡ್ತಾರೆ. ಅವರಲ್ಲಿ ನಾನು ಒಬ್ಬ ಇರಬಹುದು. ಮುನಿಯಪ್ಪ ಹೇಳಿಕೆ. ಅಣ್ಣನ ಪಟ್ಟಾಭಿಷೇಕಕ್ಕೆ ತಮ್ಮನ ಉಸ್ತುವಾರಿ. ಸರ್ವಧರ್ಮದ ಗುರುಗಳಿಗೂ ಆಹ್ವಾನ. ಡಿಕೆ ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಲಿದ್ದಾರೆ ಅತಿರಥರು. ಡಿಕೆ ಪದಗ್ರಹಣಕ್ಕೆ ನಾನು ಹೋಗ್ತಿಲ್ಲ. ಶ್ರೀಮಠದಲ್ಲಿ ಮಕ್ಕಳ ದಾಖಲಾತಿ ಇದೆ. ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀ ಹೇಳಿಕೆ. ಲೋಕಭವನದ ಸುತ್ತ ಪೊಲೀಸ್ ಬಂದೋಬಸ್ತ್. 3,500 ಸಿಬ್ಬಂದಿ ನಿಯೋಜನೆ. ವಾಹನ ಸಂಚಾರ ಬದಲಾವಣೆ. ಸಿದ್ದರಾಮಯ್ಯಗೆ ರಾಷ್ಟ್ರಮಟ್ಟದ ಹುದ್ದೆ. ಸಿಡಬ್ಲ್ಯೂಸಿ ಸದಸ್ಯರಾಗಿ ನೇಮಿಸಿದ ಎಐಸಿಸಿ. ತತ್ಕ್ಷಣಕ್ಕೆ ಜಾರಿಗೆ ಬರುವಂತೆ ಆದೇಶ.